ವಿಂಟರ್ ಸೀಸನ್ ಬಂತು ಅಂದರೆ ಎಲ್ರಿಗೂ ನೆಗಡಿ ಕೆಮ್ಮು ತಲೆನೋವು ತಪ್ಪಿದ್ದಲ್ಲ. ಸೊ ಈಗ ನನಗೂ ಹಾಗೆ ಆಗಿದೆ. ಸಿಕ್ಕಾಪಟ್ಟೆ ತಲೆನೋವಿದೆ. ಬಟ್ ಈ ಸೀಸನ್ನಲ್ಲಿ ಇದು ಕಾಮನ್. ಆ್ಯಂಡ್ ವೆದರ್ ಕೂಡ ಕೋಲ್ಡ್ ಇದೆ ಅಲ್ವಾ, ಅದಕ್ಕೋಸ್ಕರ ಈ ಸೀಸನ್ನಲ್ಲಿ ಇದು ಕಾಮನ್ ಅಂತ ನಾವು ನೆಗ್ಲೆಕ್ಟ್ ಕೂಡ ಮಾಡಬಾರ್ದು. ನಮ್ಮ ಹೆಲ್ತ್ ಕೇರ್ ನಾವೇ ನೋಡ್ಕೋಬೇಕಲ್ವಾ. ಸೊ ನಾವೆಷ್ಟೇ ಅಮೃತಾಂಜನ್ನು, ರೋಲಾನು, ವಿಕ್ಸ್ ವೇಪೋರ ಬಚ್ಚಿದ್ರು ಅಥವಾ ಟ್ಯಾಬ್ಲೆಟ್ ತೊಗೊಂಡ್ರು ತಲೆನೋವು ಬಿಡ್ತಾ ಇಲ್ಲ ಅನ್ನೋರಿಗೆ ನಾನು ಇಲ್ಲೊಂದು ಹೋಮ್ ರೆಮಿಡಿ ಹೇಳ್ತೀನಿ. ಟ್ರೈ ಮಾಡಿ. ನಿಜವಾಗ್ಲೂ ಇದು ಎಷ್ಟು ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಅಂದರೆ ವಿತಿನ್ ಮಿನಿಟ್ಸ್ನಲ್ಲಿ ತಲೆನೋವು ಮಾಯ ಆಗುತ್ತೆ. ಆ್ಯಂಡ್ ನಾನು ಇದೇ ಟಿಪ್ನ ಯೂಸ್ ಮಾಡೋದು, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಬೇಗ ಅಂದರೆ ಬೇಗನೆ ತಲೆನೋವು ರಿಲೀಫ್ ಆಗುತ್ತೆ ಈ ಟಿಪ್ ಯೂಸ್ ಮಾಡೋದ್ರಿಂದ. ಯೂಶ್ವಲಿ ಈ ಸೀಸನ್ನಲ್ಲಿ ಎಲ್ಲರಿಗೂ ತಲೆನೋವು, ನೆಗಡಿ, ಕೆಮ್ಮು ಬರೋದು ಕಾಮನ್. ಸೊ ಅದಕ್ಕೋಸ್ಕರ ಅಂತಲೇ ನಾನು ಯೂಸ್ ಮಾಡಿ ನನಗೆ ಎಫೆಕ್ಟಿವ್ ರಿಸಲ್ಟ್ ಬಂದ ಮೇಲೇ ನಿಮಗೆ ಹೇಳ್ತಾ ಇರೋದು. ಮತ್ತು ಈ ರಿಸಲ್ಟು ಮತ್ತು ಈ ಟಿಪ್ಪು ನೀವು ದೊಡ್ಡವ್ರಿಗೂ ಕೂಡ ಅಪ್ಲೈ ಮಾಡ್ಬೋದು ಮತ್ತು ಚಿಕ್ಕವ್ರಿಗೂ ಕೂಡ ಅಪ್ಲೈ ಮಾಡ್ಬೋದು. ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಬನ್ನಿ, ಆ ಟಿಪ್ಪು ಹೇಗೆ ಪ್ರಿಪೇರ್ ಮಾಡೋದು, ಹೋಮ್ ರೆಮಿಡಿನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ಇವಾಗಲೇ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟು ನಾವಿವಾಗ ಒಂದು ಬೌಲ್ನ ತಗೋಬೇಕು. ಓಕೆನಾ? ನಾನಿವಾಗ ಹೇಳ್ಕೊಂಡೇ ಮಾಡ್ತೀನಿ ಹೇಗೆ ಅದು ಹೋಮ್ ರೆಮಿಡಿ ಮಾಡೋದು. ಕೋಲ್ಡ್ಗೆ ಆಗಿರೋ ತಲೆನೋವನ್ನ ಬೇಗನೆ ರಿಲೀಫ್ ಮಾಡಲಿಕ್ಕೆ ಒಂದು ಹೋಮ್ ರೆಮಿಡಿನ ಹೇಗೆ ಮಾಡಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಏನು ಮಾಡಿ ಅಂತ ಅಂದರೆ ಒಂದು 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನು ತಗೊಳ್ಳಿ. ಓಕೆನಾ? ಇಷ್ಟು ನಾನು ತಗೊಂಡಿದ್ದೀನಲ್ಲ, ಸೊ ಇಷ್ಟು ಉಪ್ಪನ್ನು ತಗೊಂಡು ಆ ಬೌಲ್ ಒಳಗಡೆ ಹಾಕೋಬೇಕಾಗುತ್ತೆ. ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನು ತುಪ್ಪ ತಗೋಬೇಕಾಗುತ್ತೆ. ಯೂಶ್ವಲಿ ಮನೆಯಲ್ಲೇ ಇರುತ್ತಲ್ಲ ತುಪ್ಪ. ಸೊ 1/4 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ರೆ ಮತ್ತು 1 ಟೇಬಲ್ ಸ್ಪೂನು ಸಾಲ್ಟ್ ತೊಗೊಂಡಿದ್ರೆ ಮತ್ತು 1 ಟೇಬಲ್ ಸ್ಪೂನು ತುಪ್ಪನ ತೊಗೊಂಡಿದ್ದೀರಾ. ಈ ಎರಡನ್ನ ಏನು ಮಾಡಬೇಕಂತಂದರೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಓಕೆನಾ? ಹೀಗೆ ನಾನು ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ, ಸೊ ನೀವು ಕೂಡ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಎರಡೂ ಕೂಡ ಮೆಲ್ಟ್ ಆಗಬೇಕು. ಅದು ಸಾಲ್ಟ್ ಏನಿದೆ ಅದು ತುಪ್ಪದಲ್ಲಿ ಚೆನ್ನಾಗಿ ಮೆಲ್ಟ್ ಆಗಬೇಕು. ಓಕೆನಾ? ಸೊ ಇದೇ ರೀತಿ ನೀವು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಏನು ಮಾಡ್ತೀರಾ ಅಂತಂದರೆ ನೀವು ಹಣೆಗೆ ಹಚ್ಕೋಬೇಕು. ಯಾವ ಭಾಗದಲ್ಲಿ ನಿಮಗೆ ತಲೆನೋವು ಬರ್ತಾ ಇದೆ, ರೈಟ್ ಸೈಡಾ ಲೆಫ್ಟ್ ಸೈಡಾ ನೋಡಿಕೊಂಡು ನೀವು ಆ್ಯಸ್ ಯೂಶ್ವಲ್ ನೀವು ಹೇಗೆ ವಿಕ್ಸ್ ಹಾಕೋತೀರಾ ಅದೇ ರೀತಿ ನೀವು ಇದನ್ನು ಹಣೆಗೆ ಅಪ್ಲೈ ಮಾಡಿದ್ರೆ ಬೇಗನೆ ರಿಲೀಫ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಇದು ಓಕೆನಾ? ತುಂಬಾ ಬೇಗ ರಿಲೀಫ್ ಆಗುತ್ತೆ ಮತ್ತು ಫಾಸ್ಟೆಸ್ಟ್ ರಿಸಲ್ಟ್ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಹೋಮ್ ರೆಮಿಡಿ ಎಷ್ಟು ಈಸಿ ಇದೆ ಅಲ್ಲ, ಅಷ್ಟೇ ಎಫೆಕ್ಟಿವ್ ರಿಸಲ್ಟ್ ಕೂಡ ಕೊಡುತ್ತೆ. ಯೂಶ್ವಲಿ ಸೀಸನಲ್ಲಿ ಕಾಮನ್ ಆಗಿ ಕೋಲ್ಡು ಮತ್ತು ಕಾಫು, ತಲೆನೋವು ಬರೋದು ಕಾಮನ್ ಆಗಿಬಿಟ್ಟಿದೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ರಿಸಲ್ಟ್ ನೋಡಿ ಆದಮೇಲೆ ನನಗೆ ಕಮೆಂಟ್ ಮಾಡಿ ರಿಸಲ್ಟ್ ಹೇಗಿತ್ತು ಅಂತ ಹೇಳಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಮೇಲೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ಅಲ್ಲ. ಎಸ್, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ನಾನೊಂದು ಗೋಲ್ನ ಇಟ್ಕೊಂಡಿದ್ದೀನಿ, ಈ ಡಿಸೆಂಬರ್ 31 ಒಳಗಡೆ ನಾನು ಅಟ್ಲೀಸ್ಟ್ 500 ಸಬ್ಸ್ಕ್ರೈಬರ್ನ ರೀಚ್ ಮಾಡಬೇಕು ಅಂತ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ನಾನು ಈ ಚಾನಲ್ನ ಕ್ರಿಯೇಟ್ ಮಾಡೋ ಇಂಟೆನ್ಷನ್ ಏನಿತ್ತು ಅಂತಂದರೆ, ರೀಸನ್ ಏನಪ್ಪ ಅಂತಂದರೆ, ನಾನು ಬೆಳಿಬೇಕು ಮತ್ತು ನನ್ನ ಜೊತೇಲಿರೋರನ್ನು ಬೆಳೆಸಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ಚಾನಲ್ನ ನಾನು ಓಪನ್ ಮಾಡಿದ್ದೀನಿ. ಸೊ ನಾನು ಬೆಳಿಬೇಕು, ನನ್ನ ಜೊತೇಲಿರೋರು ಬೆಳಿಬೇಕು ಅಂತಂದರೆ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಇದೆ. ಅದಕ್ಕೋಸ್ಕರ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಬೆಳೆಯೋಣ, ನಮ್ಮ ಜೊತೇಲಿರೋರನ್ನು ಬೆಳೆಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್.